ಸುಖ ಸಂತೋಷದಿಂದಿರುವುದು ನಿನಗೆ ಇಷ್ಟ ಇಲ್ಲವೇ? ಅಯ್ಯೋ ದೇವ್ರೆ, ಯಾಕಪ್ಪ ಈ ರೀತಿ ಮಾತು ಕೇಳ್ತಾ ಇದೀಯಾ? ನೀನು ಸುಖ ಸಂತೋಷದಿಂದ ಇರಬೇಕು ನೋಡಪ್ಪ. ಐಶ್ವರ್ಯನೇ ನೋಡಿ, ಆಸ್ತಿಯನ್ನೇ, ಸಕಲ ಸೌಭಾಗ್ಯ ನೀನೇಪ್ಪ ನನಗೆ. ನೀನು ಸಂತೋಷದಿಂದ ಇರ್ಬೇಕಂತ ಹಗಲಿರುವು ಆ ದೇವರಲ್ಲಿ ಬೇಡ್ಕೊತೀನಪ್ಪ. ಇದನ್ನು ಬಿಟ್ರೆ ನಿನ್ನ ತಾಯಿಗೆ ಮತ್ತೇನ್ ಬೇಕಪ್ಪ? ನೀನು ಸಂತೋಷವಾಗಿರ್ಬೇಕು. ಅಮ್ಮ, ಇದೇ ಮಾತು ಸತ್ಯವಾಗಿದ್ರೆ ಆ ಲಕ್ಷ್ಮಿ ಕೋಣೆಯಲ್ಲಿರುವ ಟ್ರೇಜರಿ ಬೀಗದ ಕೈ ಕೊಡು. ಮತ್ತೆ ಕೊಡಮ್ಮ. ಯಾಕಮ್ಮ ಸಂಕೋಚ? ಇದೇ ಹೇಗೆ ತಾನೇ ಮಗನೇ ಸರ್ವಸ್ವ, ಮಗನೇ ಸರ್ವಸ್ವ ಅಂತ ಕೂಗಿ ಹೇಳಿದ ನೀನು ಇಷ್ಟು ಬೇಗನೆ ಮನಸ್ಸು ಬದಲಾಯಿಸಿಬಿಟ್ಟೇನಮ್ಮ? ನೀನು ಪ್ರಮಾಣ ಮಾಡಿದ್ ಹೇಳಿದ್ದು ಸತ್ಯವಾಗಿದ್ರೆ ಆ ಟ್ರೇಜರಿ ಬೀಗದ ಕೈ ಕೊಡು. ಮತ್ತೆ ಅಮ್ಮ ಅಮ್ಮ, ನನ್ ಗೊತ್ತಮ್ಮ, ನೀನು ಟ್ರೇಜರಿ ಬೀಗದ ಕೈ ಎಲ್ಲಿಟ್ಟಿರ್ತಿ ಅಂತ ನನಗೆ ಚೆನ್ನಾಗಿ ಗೊತ್ತಮ್ಮ. ಅಮ್ಮ, ನೀನು ಹೂ ಅಂದ್ರೆ ನಾನು ತೆಗೆದುಕೊಂಡು ಹೋಗ್ಲಾ? ಆಯ್ತಪ್ಪ, ಅಲ್ಲಿ ಆಯ್ತಮ್ಮ. ಟ್ರೇಜರಿ ಬಗ್ಗೆ ಇದೇನು ನನ್ ಗೊತ್ತಮ್ಮ, ತೆಗೆದುಕೊಳ್ಳಮ್ಮ. ಆಯ್ತಪ್ಪ. ಅಮ್ಮ, ನಿಜವಾಗಿಯೂ ನೀ ನನ್ನ ಮೇಲಿಟ್ಟಿರುವ ಪ್ರೀತಿ ಅಪಾರ ತಾಯಿ. ಒಳ್ಳೆತನಕ್ಕೆ ಈ ಭೂಮಿಲಿ ಕಷ್ಟ ಕಟ್ಟಿಟ್ಟ ಬುದ್ಧಿ ಕಣೋ, ಎಲ್ಲವ ತಡೆಯುವ ಶಕ್ತಿ ಒಳ್ಳೆ ಮನಸೋರಿಗಷ್ಟೇ ಕಾಣೋ. ಎಲ್ಲ ನಿನ್ನವರು ಹಣವಿರಲು ಆದರೂ ಚಿಂತೆಯು ಬರದಯ್ಯ ಋಣವಿರಲು. ಬೇಲಿಯೇ ಹೊಲವನ್ನು ಮೇಯುವ ಹಾಗೆ, ಲಾಲಿಗೆ ತೊಟ್ಟಿಲ ಮುರಿಯುವ ಹಾಗೆ, ಬೇಲಿಯೇ ಹೊಲವನ್ನು. ಅಮ್ಮ, ನಾನೇನು ಬರ್ತೀನಮ್ಮ? ಅವಿನಾಶ, ಎಲ್ಲಿಗೆ ಹೊರಟಿಯೋ? ನನಗೆ ಸುಖ ಸಂತೋಷ ಸಿಗ ಸುರಲೋಕಕ್ಕೆ ಹೋಗ್ತಾ ಇದ್ದೀನಿ. ಯಾರ